ಹಲೋ ನಮಸ್ಕಾರ ವೀಕ್ಷಕರೇ, ಮತ್ತೊಂದು ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಶೇಷಪ್ಪ ಅಂದರೆ ಈ ಕಾಯಲ್ಲಿ ಕಾಯಿ ಹೊಡೆಯೋದು ಏನಂತಾರೆ ಇದಕ್ಕೆ? ಅಂಟುಪೆಟ್ಟಿಗೆ ಅಂತಾರೆ. ನೋಡೋಣ, ನಮ್ಮ ಭಾವ ನಾನು ಸೇರಿಬಿಟ್ಟು ಇವಾಗ ಇದನ್ನ ಟ್ರೈ ಮಾಡ್ತಾ ಇದ್ದೀವಿ. ಒಂದು ಕಾಯಿ ಸುಲಿಯಬೇಕಾದ್ರೆ ಒಂದು 2 ಹಸಿ ಕಾಯಿ ಇತ್ತು, ಅದನ್ನು ಟ್ರೈ ಮಾಡೋಣ ಅಂತೇಳಿ ಬನ್ನಿ ನೋಡೋಣ ಯಾವ ಥರ ಅಂತ. ಒಂದು ಕಡೆ ಬೂರೆಕಾಯಿ ಕುಟ್ಟೋದು ಅಂತಾರೆ, ಅದ್ರ ಬಗ್ಗೆ ಗೊತ್ತಿಲ್ಲ ನನಗೂ. ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು, ಟ್ರೈ ಮಾಡೋದಂತ. ಈ ಕಾಯಿ ಯಾರು ಹೊಡಿತಾರೆ ಅವರಿಗೆ ಅದು, ನಾನು ನನ್ನ ಕೈ ಅವ್ರು ಹೊಡೆದ್ರೆ ಅವರಿಗೆ, ಅವ್ರ ಕೈ ಹೊಡೆದ್ರೆ ನಮಗೆ. ಇವಾಗ ನಮ್ಮ ಜೊತೆಗಿದ್ದಾರೆ ನಮ್ಮ ಭಾವರು ರೋಹಿತ್ ಅಂತೇಳಿ. ನಮ್ದ ನಿಮ್ದ ಫಸ್ಟು ನಮ್ದೇ ಹೊಡೆದೋಯ್ತು ಸ್ನೇಹಿತರೆ. ಫಸ್ಟ್ ಸ್ಟಾರ್ಟಿಗೆ ಹೊಡೆದೋಯ್ತು ಎಳೆಕಾಯಿ ನಮ್ದು. ನೋಡ್ಬೋದು ಲಾಸ್ಟ್ ಸ್ನೇಹಿತರೆ, ಹೆವಿ ಲಾಸ್ಟ್. ಈ ಥರ ಆದರೆ ಒಳ್ಳೆ ಕಾಯಿ ತಣ್ಣಗೆ ಒಳ್ಳೆ ಚೆನ್ನಾಗಿದೆ. ನೀರು ಫ್ರಿಜ್ಜಲ್ಲಿ ಇಟ್ಟಂಗಿದೆ ಸ್ನೇಹಿತರೆ. ಈ ವೆದರ್ ಮೈನಸ್. ಹಾಂ ಹೊಡೀರಿ ಇನ್ನೊಂದ್ಸರಿ ನೀವು. ನಮ್ಮದೇ ಹೊಡೆದೋಯ್ತು. ಹೊಡೆದೋಗಿರೋ ಕಾಯಿ ಹೊಡೆದ್ರೆ ಮತ್ತೆ ಹೊಡೆದಿನ ನೋಡಿ ಯಾವ ಥರ ಇದೆ. ಕಾಯಿ ಮತ್ತೆ ಸಖತ್ತಾಗಿದೆ. ನ್ಯಾಚುರಲ್ ಕಾಯಿ ನೋಡ್ಬೋದು ನೀವು. ದೂರ ಐಡಿಯಾ ಇಲ್ಲ ಕಾಣೋದು ಬೇಡ. ಏನು ಹೇಳಿ, ಕೊಕೋ-ಕೋಲಾ ಕುಡಿದಕ್ಕಿಂತ ಆನಂದ ಇದರಲ್ಲಿ. ಕೊಕೋ-ಕೋಲಾ ಕುಡಿದ್ರೆ ಏನು ಸಿಗುತ್ತೆ? ನಿಂಗೆ ಈ ಕಾಯಿ ಹೊಡಿಬೇಕಂತ ಆಸೆ ಇದ್ರೆ ಕಲ್ ತಗೊಂಡು ಆಗಲ್ಲ, ಕೈ ಇರೋಲ್ಲ. ಇನ್ನೊಂದು ಕಾಯಿ ತಗೋಣ ಬೇಡ ಸ್ನೇಹಿತರೆ. ಬನ್ನಿ ಇವಾಗ ಕಾಯಿ ತಿನ್ನೋಣ. ಇನ್ನೊಂದು ಕಾಯಿ ಹೊಡಿತಾರೆ ನೋಡಿ ಕಲ್ಲಲ್ಲಿ. ಇವರು ಸ್ಪೆಷಲ್ ಈಗ ಕೈಯಲ್ಲಿ ಗುದ್ಬಿಟ್ಟಿಂಗ್ ಹೊಡಿತಾರೆ ನೋಡಿ. ಬೇಕಾದ್ರೆ ಇವಾಗ ಇವರು ಲಾಸ್ಟ್ ಟೈಮ್ ಗಣೇಶನ ಹಬ್ಬದಲ್ಲಿ ಕರೆಕ್ಟ್ ಐಡಿಯಾ ಕ್ಯಾಮ್ರಾ. ಗಣೇಶ ಅಲ್ಲ, ಗಣೇಶನ ದೀಪಾವಳಿ ಹಬ್ಬದಲ್ಲಿ ಇವರು ಕಾಯಿ ಕುಟ್ಬಿಟ್ಟು ಹಿಂಗೆ ನೆಲದ ಮೇಲೆ ಹಿಂಗೆ ಇಟ್ಟಿರೋ ಕಾಯಿನ ಹಿಂಗೆ ಕುಟ್ಬಿಟ್ಟು ಹೊಡೆದವ್ರೆ. ಅದಕ್ಕೋಸ್ಕರ ಇವಾಗ ನೆಕ್ಸ್ಟ್ ಅವರಿಗೆ ಚಾನ್ಸ್ ಒಂದು ಕಾಯಿ ಹೊಡಿರಿ. ಕಲ್ಲು ಹಿಡ್ಕೋದಲ್ಲ ಅಂತ ಹೇಳ್ತಾರೆ. ಕಲ್ಲು ಹಿಡ್ಕೋದಲ್ಲ, ಕೈಯಲ್ಲಿ ಕುಟ್ಬೇಕು. ದೀಪಾವಳಿ ಹಬ್ಬ 15 ದಿವಸ ಮಾಡೀನಿ. ಕೈಯ ಕಾಯಿ ಕುಟ್ಟಿ ನೋಡಿ ನಾನು ಊಟ ಹಿಡ್ಕೋಬೇಕಾಯ್ತು. ಓ ಒಂದ್ಸರಿ ಇದ್ರ ಜೊತೆಗೆ ಒಂದು 90 ಹಾಕ್ತಾರೆ ಸ್ನೇಹಿತರೆ. ಇವಾಗ ಭಾರಿ ಚೆನ್ನಾಗಿರುತ್ತೆ ಅಂತ ನನ್ನ ಅನುಭವ. 90 ಓಡ್ಕಾಗ್ಬೇಕು. ಆಡ ಹುಡುಗರೆಲ್ಲ ಎಣ್ಣೆ ಬಗ್ಗೆ ಮಾತಾಡ್ತಾರೆ. ನಮ್ಗೆ ಏನು ಗೊತ್ತಿಲ್ದಿರೋ ಇವೆಲ್ಲ ಇತ್ತಿತ್ತಲ ಬೆಂಗಳೂರು ಕಡೆ ಹೋಗ್ಬಿಟ್ಟು ನೋಡಿ ಸ್ನೇಹಿತರೆ, ಈ ಥರ ಎಲ್ಲ ಮಾತಾಡ್ತಾರೆ. ಏನು ಹೇಳೋಣ, ಚಿಕ್ಕ ಹುಡುಗರು ಭಾವನ ಇದು ಇಲ್ಲ, ರೆಸ್ಪೆಕ್ಟ್ ಇಲ್ಲ. ಏನು ಬಾ ಸಮಾಚಾರ, ಏನು ಹೇಳೋದು ನೋಡಿ. ಇವನು ನೋಡಿ ಕಾಯಿ ಜಿಗ್ಗೆ ಕಳ್ತಂದೆ, ಭಯ ಬಿಡ್ದು. ಅಯ್ಯೋ 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 ಅಯ್ಯೋ. ಫುಲ್ ಕೋಲ್ಡ್ ಐತೆ, ಫುಲ್ಲು ಕೋಲ್ಡು. ಫ್ರಿಜ್ಜಲ್ಲಿ ಇಟ್ಟಂಗಿದೆ. ಕಾಯಿ ಮಾತ್ರ ಸಖತ್ತಾಗಿದೆ. ಇವಾಗ ಟೇಸ್ಟ್ ಮಾಡುವ. ಚಮಚ ತಗೊಂಡು ಮಸ್ತಾಗಿದೆ ಕಾಯಿ. ನೀರೊಳ್ಳೆ ಸ್ವೀಟ್ ಇದೆ. ನೀರು ಸಿಹಿ ಇದೆ, ಬಟ್ ಕಾಯಿ ತುಂಬ ಎಳೆದು, ಎಳೆ ಮಾಲು ಸ್ನೇಹಿತರೆ. ಎಳೆ ಮಾಲು ನೋಡಿ ಫ್ರೆಂಡ್ಸ್. ಕಾಯಿ ಇದು ಮೊದಲನೇ ದಿನದ ಮೊದಲನೇ ಕೆಲಸ ಆಗಿದೆ. ಇನ್ನು ಹಬ್ಬದ ಕೆಲಸ ನೆಕ್ಸ್ಟ್ ತುಂಬ ಇದೆ. ಇವಾಗ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಮತ್ತು ಹಬ್ಬದ ಮೊದಲ ಕೆಲಸ ಸ್ಟಾರ್ಟ್ ಆಗಿದೆ ಸ್ನೇಹಿತರೆ. ತೆಂಗಿನಕಾಯಿ ಚಿಲಿ ಕೊಟ್ಟಿದ್ರು ನಮ್ಮ ಅಪ್ಪ ಅವರು. ಆಲ್ರೆಡಿ ಒಂದು 30 ತೆಂಗಿನಕಾಯಿನ ತೆಗೆದಿದ್ದೀನಿ. ನೋಡ್ಬೋದು, ಇದು ಈಸಿ ಇದೆ. ಫಸ್ಟೆಲ್ಲ ನಾವು ಕಂದಿ ಕೊಟ್ಟು ಪಿಕಾಸಿ ಅಂತ ಗೊತ್ತಲ್ಲ ಈ ಕಡೆ ಎಲ್ಲ, ಅದರಲ್ಲಿ ಇದು ಮಾಡ್ತೀವಿ. ಇವಾಗೆಲ್ಲ ಮಿಷಿನ್ ಬಂದಮೇಲೆ ನೋಡಿ ಈ ಥರ ಕಬ್ಬಿಣದ ಮೆಟಲ್ ಬಂದಿದೆ, ಐಟಮ್ ಬಂದಮೇಲೆ ಈಸಿಯಾಗಿ ಮಾಡ್ತೀವಿ. ಅಯ್ಯೋ ಕಾಯಿ ಹೊಡ್ತೀವಿ. ನೋಡ್ಬೋದು ಇಷ್ಟು ತೆಂಗಿನಕಾಯಿ ಎಲ್ಲ ಸಿಗುವಾಗಿದೆ. ಎಷ್ಟು ಸಿಕ್ಕಿದೆ? ಇನ್ನೂ 4-5 ತೆಂಗಿನಕಾಯಿ ಇದೆ. ಇವಾಗ ಇದೊಂದು ತೆಂಗಿನಕಾಯಿ ಸಿಗಬೇಕು. ಸಿಕ್ಕಾಪಟ್ಟೆ ದೊಡ್ಡದು ಹಸಿಕಾಯಿ. ಇದು ಒಣಕಾಯಿ ಜಿಗಿಬಿಡೋಣ. ಕಾಯಿ ಹೊಡೆದೋಯ್ತಾ ಏನು? ಒಣಗೋಗಿದೆ ಸ್ನೇಹಿತರೆ ಕಾಯಿದು ಪೂರ್ತಿ. ಫುಲ್ ಡ್ರೈ ಅಂದರೆ ಫುಲ್ ಇದಾಗಿದೆ, ಸುಕ್ಕು ಬಂದಿದೆ.
ಹಾಂ ಯಾವುದಕ್ಕೆ ನೀರು ಕುಡ್ದಾವ ಬೆಳಗ್ಗೆ ತಾನ ಕುಡಿಯಲ್ಲ ಇದೆಯಾ ಯಾವ ಮರದ ಕಾಯಿ ಇದು ಎಂತ ಹಿಂಗೆ ಅದ ಕಾಯಿ ಇದು ಸಣ್ಣ ಕಾಯಿ ತಗ ಸಿಪ್ಪಿ ಮಾತ್ರ ದೊಡ್ಡದು ದೇವಸ್ಥಾನ ಕಡೆ ಹೋಗ್ಬೇಕ ಹಾಂ ಹೊಡ್ಕೋತಾರ ಹೊಡಿಯಕ್ಕೆ ಅವು ಇದ್ರೆ ಹೊಡಿಯೋದಲ್ಲ ಸಿಪ್ಪೆ